ಪಂಚಮಿ ಹಬ್ಬ ಬಂತು, ಪಂಚಮಿ ಹಬ್ಬ ಮುಗಿದೋಯ್ತು. ಯಾರೆಲ್ಲ ಉಂಡಿ ಗಿಂಡಿ ತಿಂದ್ರಿ? ನಮ್ಮ ಉತ್ತರ ಕರ್ನಾಟಕ ಭಾಷೆ ಕಡೆ ಎಲ್ರಿಗೂ ಗೊತ್ತಾಗುತ್ತೆ ಉಂಡಿ ಅಂದರೆ ಏನು. ಈ ಕಡೆ ಬೆಂಗಳೂರು ಭಾಗಗಳಲ್ಲಿ ಉಂಡಿ ಗಿಂಡಿ ಅಲ್ಲ, ಅದು ಉಂಡಿ. ಸೊ ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಇನ್ನು ಪಂಚಮಿ ಹಬ್ಬ ಬಂದ ತಕ್ಷಣ ಉತ್ತರ ಕರ್ನಾಟಕ ಭಾಷಾ ಶೈಲಿ ಕಡೆ ಒಂದು ಹಾಡು ಸಖತ್ ಟ್ರೆಂಡ್ ಆಗುತ್ತೆ ಯೂಟ್ಯೂಬಲ್ಲಿ. ಯಾವುದು ಅಂತಂದರೆ, ಪಂಚಮಿಗೆ ಬಂದಾಕೆ ನನ್ನ ಬೆಟ್ಟಿಗೆ ಬರಲಿಲ್ಲ, ಈ ಜೀವ ಅಂದಾಕೆ. ನೀವು ಅಷ್ಟೇ, ಎಲ್ಲ ಹಣೆ ಬರ ಬರ್ಕೊಂಡಿರ್ಬೇಕು. ನಾವು ಪ್ರೀತಿಸ್ತವ್ರು, ನಮ್ಮನ್ನು ಪ್ರೀತಿಸ್ತವ್ರು ನಮಗೆ ಸಿಗಬೇಕು ಅನ್ನೋದು ಎಲ್ಲ ಯೋಗ ಇರುತ್ತೆ. ಯೋಗ್ಯತೆ ಇದ್ರೂ ಕೂಡ ಯೋಗ ಅನ್ನೋದು ಇರುತ್ತಲ್ಲ, ಆ ಥರ. ಸೊ ಪಂಚಮಿ ಹಬ್ಬ ಅಂದ ತಕ್ಷಣ ಎರಡು ಹಾಡುಗಳು ಸಖತ್ ಟ್ರೆಂಡಿಂಗ್ ಆಗಿಬಿಡುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಒಂದು, ಈಗ ಆಲ್ರೆಡಿ ನಾನು ಹೇಳಿರೋ ಥರ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ, ನೀವು ಯೂಟ್ಯೂಬಲ್ಲಿ ತೆಗೆದು ನೋಡಿ, ಸಖತ್ ಟ್ರೆಂಡಿಂಗ್ ಇರುತ್ತೆ. ಇನ್ನೊಂದು ಅಣ್ಣ ತಂಗಿಗೆ ಸಂಬಂಧಪಟ್ಟಿದ್ದು, ಪಂಚಮಿ ಹಬ್ಬಕ್ಕೆ ಕರಿಯಾಕಂತ ಯಾಕೆ ಬರಲಿಲ್ಲ ಅಣ್ಣ, ಇನ್ನು ಯಾಕೆ ಬರಲಿಲ್ಲ. ಈಗಲೇ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಆ ಕರ್ನಾಟಕ, ಈ ಕರ್ನಾಟಕ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮದು ಅಖಂಡ ಕರ್ನಾಟಕ, ನಾನು ಅದ್ರ ಬಗ್ಗೆನೇ ಹೇಳ್ತೀನಿ. ಬಟ್ ಅಲ್ಲಿಯ ಒಂದೊಂದು ಪ್ರಾಂತ್ಯ ಚೇಂಜ್ ಆಗುತ್ತಲ್ಲ, ಸೊ ಆ ಥರ. ಸೊ ಪಂಚಮಿ ಬಂದ ತಕ್ಷಣ ನಾಗರಹಾವನ ಒಂದು ಕಲ್ಲಿನ ಮೂರ್ತಿ ಆಗಿರ್ಬೋದು, ಹುತ್ತಕ್ಕೆ ಅಲ್ಲಿ ಎರೆಯೋದು ಅಲ್ಲಿದೊಂದು ಸಂಪ್ರದಾಯ. ಹೀಗಾಗಿ ಇನ್ನು ಕಡುಬು ಅವೆಲ್ಲ ನಾರ್ಮಲ್ ಉತ್ತರ ಕರ್ನಾಟಕ, ಅಲ್ಲೆಲ್ಲ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಪಂಚಮಿ ಆದ ತಕ್ಷಣ ಜೋಕಾಲಿ ಕಟ್ಕೊಂಡು, ಈಗೆಲ್ಲ ಜೋಕಾಲಿ ಅನ್ನೋದೇ ಇಲ್ಲ ಬಿಡಿ, ಇನ್ನೆಲ್ಲಿ ಅಲ್ವಾ. ಸೊ ಈ ಹಾಡು ಯಾರೆಲ್ಲ ಕೇಳಿದ್ದೀರ, ಸಖತ್ತಾಗಿದೆ ಹಾಡು. ಅಂದರೆ ಜಾನಪದ ಅಂತಂದರೆ ಮೂಲ ಜನಪದ ಹಾಡಲ್ಲ, ಸಿನಿಮಾ ಕೆಲವು ಹಿಟ್ಟಾಗಿರೋ ಸಿನಿಮಾಗಳು ಒಂದಿಷ್ಟು ಹಾಡುಗಳನ್ನು, ಒಂದು ಟ್ಯೂನನ್ನು ಬಳಸ್ಕೊಂಡು ಇಲ್ಲೇ ಒಂದಿಷ್ಟು ಸ್ಥಳೀಯ ಪ್ರತಿಭೆಗಳು ತಮಗೆ ತಕ್ಕಂತೆ ಹಾಡುಗಳನ್ನು, ಸಾಲುಗಳನ್ನ ಬದಲಾಯಿಸ್ಕೊಂಡು ಅದನ್ನ ವಿಡಿಯೋಗಳಲ್ಲಿ, ಈ ಬಾಳು ಬೆಳಗುಂದಿ ಸಿಂಗರು ಅವರು ಕೂಡ ಮ್ಯೂಸಿಕ್ ಡೈರೆಕ್ಟರ್ ಕೂಡ, ಅದು ಮ್ಯೂಸಿಕ್ಕು ಮಾಡ್ತಾರೆ, ಹಾಡು ಹೇಳ್ತಾರೆ, ಹಾಡುಗಳಲ್ಲಿ ಕಾಣಿಸ್ಕೊಳ್ತಾರೆ. ತುಂಬ ಹಾಡುಗಳನ್ನು ನೀವು ಕೇಳಿರ್ತೀರ. ಈಗ ಉದಾಹರಣೆಗೆ ಹೇಳೋದಾದರೆ, ಪ್ರೀತಿಯ ಪಾರಿವಾಳ ಹರಿಹೋಯ್ತು ಗೆಳೆಯ, ಕಲ್ಲು ಮೇಲೆ ಕಲ್ಲಿಟ್ಟು ಜಜ್ಜಿದ ಗೆಳತಿ ನುಜ್ಜಾಗುವಂಗ ಮನಸ, ಈ ಥರ ಒಂದಿಷ್ಟು ಹಾಡುಗಳನ್ನು ನೀವು ಕೇಳಿರ್ತೀರ. ಅದೇ ರೀತಿಯೇ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ. ಸೊ ಹಾಡಿನ ಅಂದರೆ ಈಗ ಒಂದು 2-3 ದಿನದಿಂದ ಇದರ ಒಂದು ವಿಡಿಯೋ, ಆ ವಿಡಿಯೋನೂ ಅದೇ ಹಾಡಿನ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅದು ಸಖತ್ ಕ್ರೇಜಿ ಆಗಿದೆ. ಬರೀ ಇಷ್ಟು ದಿನ ಏನಿತ್ತಂದರೆ ಜೋಕಾಲಿ ಹಾಡೋ ಅದೊಂದು ತಮ್ಮನೇಲಿ ಇಟ್ಬಿಟ್ಟು ಬರೀ ಹಾಡಷ್ಟೇ ಕೇಳಿಸ್ಕೊತಾ ಇದ್ವಿ. ಈಗ ವಿಡಿಯೋನೂ ಕೂಡ ನೋಡ್ಬೋದು. ಅಂದರೆ ನಾಯಕ ನಾಯಕಿ ಒಂದು ಹಳ್ಳಿಲಿ ಪ್ರೀತಿಸ್ತಾರೆ, ಕಥಾ ನಾಯಕ ನಾಯಕಿ ಅಂತಲೇ ಹೇಳ್ಬಿಡೋಣ. ಅಥವಾ ನಾವು ನೋಡೋ ಒಂದಿಷ್ಟು ಮನುಷ್ಯರು ಏನೋ ಏನೋ ಅಂದ್ಕೊಳ್ಳೋಣ, ಪ್ರೀತಿಸ್ತಾರೆ. ಚಾಡಿ ಹಚ್ಚೋರು ತುಂಬ ಜನ ಇರ್ತಾರೆ. ಸೊ ಅವರ ಪ್ರೀತಿಗೆ ಬರಲ್ಲ. ಆ ನಾಯಕಿಯ ತಂದೆ ನಾನು ಸಾಯ್ತೀನಿ ಅಂತ ಹೋದಾಗ ಕೊನೆಗೆ ಇವಳು ತಂದೆ ಮಾತಿಗೆ ಕಟ್ಟು ಬಿದ್ದು ಕೊನೆಗೆ ಅವಳು ಇನ್ನೊಬ್ಬನ ಮದುವೆ ಆಗ್ತಾಳೆ. ನಮ್ಮ ನಾಯಕ ಅವಳ ನೆನಪಲ್ಲಿ ಗುಂಗಲ್ಲಿ ಅವನು ಚೆನ್ನಾಗಿರ್ಬೋದಾಗಿತ್ತು. ಈಗ ತಾವು ಪ್ರೀತಿಸ್ತರು. ಒಂದು ಟ್ಯಾಕ್ಟ್ರಲ್ಲಿ ಒಂದು ಲೈನ್ ನೋಡಿದೆ, ನಾನು ಬಾರದಿರಲಿ, ನಾ ಮೂಡಿಸಿದ ಹೂ ಬಾಡದಿರಲಿ ಅಂತ. ಎಷ್ಟು ಸಖತ್ತಾಗಿದೆ ನೋಡಿ ಲೈನ್. ಆ ಥರ ನಾವು ಪ್ರೀತಿಸ್ತವರು, ನಮ್ಮನ್ನು ಪ್ರೀತಿಸ್ತವರು, ನಮ್ಗೆ ಸಿಗಲಿಲ್ಲ ಅಂತ ತಕ್ಷಣ ನಾವು ಬೇಜಾರು ಅಲ್ಲ, ಅದು ಅವರ ವೈಯಕ್ತಿಕ. ಅದು ಕೆಲವರು ತೀರ್ಥ ಸೇವನೆ ಅದೇನೇನೋ ಮಾಡ್ತಾರೆ. ಬಟ್ ನಾನು ಹೇಳೋದು, ಚೆನ್ನಾಗಿರಲಿ, ಎಲ್ಲೇ ಇರಲಿ ಚೆನ್ನಾಗಿರಲಿ ಅಷ್ಟೇ. ಎಲ್ಲ ಹಣೆ ಬರದಲ್ಲಿ ಪಡ್ಕೊಂಬಂದಿರಬೇಕು, ಆ ಥರ. ಸೊ ಅದೇ ರೀತಿಯೇ ಈ ಹಾಡಲ್ಲಿ ಏನಾಗುತ್ತೆ, ಅವಳು ಅನಿವಾರ್ಯವಾಗಿ ಇನ್ನೊಬ್ಬನ್ನ ಮದುವೆ ಆಗೋ ಸಂದರ್ಭ ಬರುತ್ತೆ. ಅವಳಿಗೆ ಪಂಚಮಿ ಹಬ್ಬ ಬಂದಿರ್ತಾಳೆ, ತವರು ಮನೆಗೆ ವಾಪಸ್ ಬಂದಾಗ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಅಂತೇಳಿ ನಾಯಕ ಫೀಲಾಗಿ ಅವನ ವಿರಹ ವೇದನೆ, ಅವನ ಪ್ರೀತಿ, ಆ ನೆನಪುಗಳು ಅವನ್ನೆಲ್ಲ ನೆನಪಿಸ್ಕೊಂಡು ಒಂದು ಹಾಡು, ಒಂದು ಪಂಚಮಿ ಹಬ್ಬದ ಒಂದು ಸನ್ನಿವೇಶಗಳು ಅದನ್ನೆಲ್ಲ ತೋರಿಸ್ತಾರೆ ಹಾಡಲ್ಲಿ. ಇಷ್ಟು ದಿನ ನಾನು ಕೇಳಿಸ್ಕೊತಾ ಇದ್ದೆ. ಸೊ ನೀವು ಸೀಸನಲ್ ವೈಸ್ ಅಂದರೆ ಪಂಚಮಿ ಹಬ್ಬ ಬಂದಾಗ ಅದು ಸಖತ್ ಹಾಡು ಟ್ರೆಂಡ್ ಆಗಿಬಿಡುತ್ತೆ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ. ಸೊ ಅದೇ ರೀತಿ ನೀವು ಹಾಡು ಕೇಳಿರೋದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. 2 ಸಖತ್ತಾಗಿದೆ. ಆ ವಿಜುವಲೈಸೇಷನ್ ಇವ್ರು ಏನು ಮಾಡಿದಾರಲ್ಲ, ಬಾಳು ಬೆಳಗುಂದಿ ಮತ್ತು ಅವರ ತಂಡದವರು ಸಖತ್ತಾಗಿ ಮಾಡಿದ್ದಾರೆ. ನನಗೆಂತರೂ ತುಂಬ ರೋಮಾಂಚನ ಅನಿಸ್ಬಿಡುತ್ತೆ ಹಾಡುಗಳಲ್ಲೆಲ್ಲ ಕೇಳಿದಾಗ. ತುಂಬ ಇದಾವೆ. ತುಡುಗಬೇಕು ಅಂತೇಳಿ, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂ ಬಳ್ಳಿ, ಈ ಥರ ಒಂದಿಷ್ಟು ಹಾಡುಗಳು. ಸಾರಿ, ನನಗೆ ಹಾಡು ಹೇಳೋಕ್ಕೆ ಬರಲ್ಲ, ಅಷ್ಟು ಕಳೆದೋಗ್ಬಿಟ್ಟೆ. ಎಷ್ಟು ಸಲ ಕೇಳಿದ್ನೇನು. ನಾನು ಒಂದು ಕಾಮೆಂಟು ಕೂಡ ಇದೇ ಇರುತ್ತೆ, ಯಾರ್ಯಾರು ನಾನಿಂದ್ರೆ ಕೇಳ್ತಾನೆ ಇರ್ತೀನಿ ಅಂತೇಳಿ. ಸಿನಿಮಾ ಹಾಡುಗಳು ಹೇಗೋ ಅದೇ ರೀತಿ ಒಂದು ಭಾಗವಾಗ್ಬಿಟ್ಟಿದೆ. ಜನಪದ ಅಂದ್ರೇ ಒಂದು ಭಾಗ ಅಂತಲೇ ಹೇಳ್ಬೋದು, ಜೀವನದ ಒಂದು ಭಾಗನೇ. ಬರೀ ಜನಪದ ಅಂತಲ್ಲ, ಭಾವಗೀತೆಗಳು, ಸುಗಮ ಸಂಗೀತ, ಎಲ್ಲ ಹಾಡುಗಳನ್ನು ಎಲ್ಲ ರೀತಿಯ ಎಲ್ಲ ಅನುಭವಿಸ್ಬೇಕು, ಆವಾದಿಸ್ಬೇಕು, ಆಸ್ವಾದಿಸ್ಬೇಕು ಅಂತಾರಲ್ಲ, ಆ ಥರ. ಸೊ ಪಂಚಮಿ ಹಬ್ಬ ಯಾರೆಲ್ಲ ಉಂಡಿ ತಿಂದ್ರಿ, ಎಳ್ಳುಂಡಿ, ಶೇಂಗಾ ಉಂಡಿ, ದಾಣಿ ಉಂಡಿ,
ಬೇಸನ್ ಉಂಡೆ, ರವಾ ಉಂಡೆ, ಎಷ್ಟೊಂದು ಥರ ಅದಾವೆ. ಸೊ ನಾಗಪ್ಪಗೆ ಎಡೆ ಹಿಡಿಯೋದು ಅವೆಲ್ಲ ಮಾಡಿರ್ತಾರೆ. ಸೊ ಈ ಹಾಡು ತುಂಬ ನೆನಪಾಗ್ಬಿಡುತ್ತೆ, ತುಂಬ ಕಾಡುತ್ತೆ ಈ ಹಾಡು. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಅನ್ನೋದು ಎಲ್ಲದಕ್ಕೂ ಹಣೆ ಬರ ಪಡ್ಕೊಂಬಂದಿರ್ಬೇಕ್ರಿ. ಸುಮ್ಮನೆ ಆಗಲ್ಲ. ಪ್ರೀತಿಸೋದು, ನಮ್ಮನ್ನು ಪ್ರೀತಿಸೋರು, ನಾವು ಅವ್ರನ್ನ ಪ್ರೀತಿಸೋದು. ಬಟ್ ನಾನು ಹೇಳೋದು, ಅವರ ನೆನಪಲ್ಲಿ ಕೊರಗೋದಕ್ಕಿಂತ ಸುಖವಾಗಿದ್ದಾರ, ನಾವು ಸುಖವಾಗಿರಬೇಕು. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹಂಗೆ ಆಗುತ್ತೆ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಅಳುವುದು ಬಾಕಿ ಇದೆ ಅನ್ನೋ ಥರ ಹುಚ್ಚ ವೆಂಕಟ್ ಅವ್ರು ಹಾಡು ಹೇಳಿದ್ರಲ್ಲ, ಆ ಥರ ಅದು ಏನೇನೋ ಇರುತ್ತೆ. ಪಂಚಮಿ ಹಬ್ಬದಷ್ಟೇ ಒಂದಿಷ್ಟು ನೆನಪುಗಳು. ನಾನು ಊರಿಗೆ ಹೋಗಿದ್ದೆ, ನಮ್ಮದೇ ಆದ ಲವ್ ಸ್ಟೋರಿ ಇಲ್ಲಪ್ಪ, ನಾನು ಇವಾಗಲೂ ಅದ್ರ ಕಡೆ ಹೇಳ್ತೀನಿ, ಆಮೇಲೆ ಮತ್ತು ನೀವು ಅದನ್ನು ಅಂದ್ಕೊಂಡಿದ್ರೆ. ಬಟ್ ಆ ಒಂದು ಕಲ್ಪನೆ ಮಾಡ್ಕೋತೀವಲ್ಲ, ಒಂದಿಷ್ಟು ಜನರ ಆ ಪ್ರೀತಿನ ನೋಡಿದಾಗ, ಎಷ್ಟು ಪ್ರೀತಿಸಿದವರು ಅವ್ರವ್ರನ್ನೇ ಮದುವೆ ಆದಾಗ, ಅಥವಾ ಈ ಥರ ವಿರಹ ವೇದನೆ ಅನುಭವಿಸ್ತಾ ಇರೋರು ಇವಾಗಲೂ ಕೂಡ ಹುಡುಗಿಯ ನೆನಪಲ್ಲಿ ಇರೋ ನನ್ನ ಒಂದಿಷ್ಟು ಜನ ಸ್ನೇಹಿತರು ಅವೆಲ್ಲ ನೋಡಿದಾಗ ಪ್ರೀತಿಗೆ ಅದೊಂದು ಶಕ್ತಿ ಇದೆ. ಹೀಗಾಗಿ ಪಂಚಮಿ ಹಬ್ಬ ಬಂತಲ್ಲ, ಹೀಗಾಗಿ ಹಾಡನ್ನು ಕೇಳಿದೆ. ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಹಾಡು ಸಖತ್ ಕ್ರೇಜ್ ಆಗಿದೆ. ನಿಮಗೆ ಒಂದು ರಿಮಿಕ್ಸು ಅಥವಾ ಈ ಥರ ಅನಿಸಲ್ಲ, ಅದು ಆ ಒಂದು ಸಿನಿಮಾದ ಒಂದಿಷ್ಟು ಹಾಡುಗಳನ್ನ, ಟ್ಯೂನ್ಗಳನ್ನ ಬಳಸ್ಕೊಂಡು ಸ್ವಂತವಾಗಿ ಒಂದಿಷ್ಟು ಲೈನ್ಸ್ಗಳೆಲ್ಲ ಬರೆದು ಅದನ್ನು ಪ್ರಸ್ತುತಪಡಿಸೋದಿದೆಯಲ್ಲ, ಅದು ಒಂಥರ ರಿಯಲ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಯಾರ್ಯಾರು ಈ ಹಾಡನ್ನು ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ, ತುಂಬ ಚೆನ್ನಾಗಿದೆ, ತುಂಬ ಗುಂಗಿಡಿಸುತ್ತೆ. ಅದಂತರ ನಾನು ಭರವಸೆ ಕೊಡ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ? ಪಂಚಮಿ ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ, ಉಂಡೆ ಗಿಂಡಿ ಎಲ್ಲ ತಿಂದ್ರ, ಜೋಕಾಲಿ ಆಡಿದ್ರ? ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಿಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.